ಲೋಕಾಯುಕ್ತ ಪೊಲೀಸ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಕೆ ಇರೋದು ಪೊಲೀಸ್ ಇಲಾಖೆ. ಅಪರಾಧಿಗಳನ್ನ ಹಿಡಿಯೋದಕ್ಕೆ, ಅಪರಾಧವನ್ನ ತಡೆಯೋಕೆ ಇರೋದು ಪೊಲೀಸ್ ಇಲಾಖೆ. ಇಂತಹ ಇಲಾಖೆಯಲ್ಲಿ ಅಪರಾಧಿಯನ್ನ ಕಾಪಾಡೋದಕ್ಕೆ, ಅಪರಾಧವನ್ನ ಮುಚ್ಚಾಕೋದಕ್ಕೆ ಕಾಸು ಕೊಟ್ರೆ ಕೆಲಸ ಆಗುತ್ತೆ ಅಂದ್ರೆ ಈ ಸಂಸ್ಥೆ, ಈ ವ್ಯವಸ್ಥೆ ತಲೆ ತಗ್ಗಿಸಬೇಕಾಗಿದೆ. ಇಂತಹ ಒಂದು ಪ್ರಕರಣ ನಡೆದಿದ್ದು ದೇಶದಲ್ಲಿ ಬೇರೆ ಯಾವುದೋ ಭಾಗದಲ್ಲಿ ಅಲ್ಲ, ನಮ್ಮ ಕರ್ನಾಟಕದಲ್ಲಿ. ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಂಚ ಪಡೆಯುವಾಗ ಲೋಕಾಯುಕ್ತರ ಕೈಗೆ ಸಿಕ್ಕಿಬಿದ್ದಂತಹ ಅಧಿಕಾರಿ. ಹಾಗಾದ್ರೆ ಏನಿದು ಲಂಚಾವತಾರ ಅನ್ನೋದಾದ್ರೆ, ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ಸಹಾಯ ಮಾಡುವುದಾಗಿ ಆರೋಪಿಯೊಬ್ಬರ ಬಳಿ ಇನ್ಸ್ಪೆಕ್ಟರ್ ಗೋವಿಂದರಾಜು 5 ಲಕ್ಷ ರೂಪಾಯಿಗಳ ಲಂಚವನ್ನ ಕೇಳಿದ್ರಂತೆ. ಮೊದಲೇ 1 ಲಕ್ಷ ಕೊಟ್ಟಿದ್ದಂತಹ ಆರೋಪಿ ಮತ್ತೆ 4 ಲಕ್ಷ ಕೊಡುವುದರ ಬಗ್ಗೆ ಬೇಸರ ಹೊಂದಿದ್ದು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ಇನ್ನು ಇನ್ಸ್ಪೆಕ್ಟರ್ ಗೋವಿಂದರಾಜು ಚಾಮರಾಜಪೇಟೆಯ CAR ಮೈದಾನದ ಬಳಿ 4 ಲಕ್ಷ ಲಂಚವನ್ನು ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಸಿಕ್ಕಿದ್ದಾರೆ. ಆರೋಪಿ ಅಕ್ಬರ್ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಇನ್ಸ್ಪೆಕ್ಟರ್ ಲಂಚಕ್ಕೆ ಬೇಡಿಕೆ ಇಟ್ಟ ಆಡಿಯೋ ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಇಷ್ಟೇ ಅಲ್ಲದೆ ಹಿಂದೆ ಕೂಡ ಇದೇ ಇನ್ಸ್ಪೆಕ್ಟರ್ ಆರೋಪಿಯ ಸಹಚರರಿಂದ 6 ಲಕ್ಷ ರೂಪಾಯಿಗಳ ಲಂಚವನ್ನು ಪಡೆದಿದ್ರು ಎನ್ನುವಂತಹ ಒಂದು ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಪ್ರಸ್ತುತ ಪ್ರಕರಣದಲ್ಲಿ ಗೋವಿಂದರಾಜು ಚಿಟ್ ಫಂಡ್ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ದೂರುದಾರರಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗ್ತಾ ಇದೆ. ಇನ್ನು ಬಂಧನದ ವೇಳೆ ಇನ್ಸ್ಪೆಕ್ಟರ್ ಕೂಗಾಟ, ಚೀರಾಟ ಮಾಡಿರುವಂತಹ ಹೈ ಡ್ರಾಮಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಹಲವಾರು ರಾಷ್ಟ್ರೀಯ ಚಾನೆಲ್ಗಳಲ್ಲೂ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು, ದೇಶದ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮ ರಾಜ್ಯದ ಇನ್ಸ್ಪೆಕ್ಟರ್ ಒಬ್ಬರು ಲಂಚ ಪಡೆದು ಸಿಕ್ಕಿಬಿದ್ದಂತಹ ಘಟನೆ ಚರ್ಚೆ ಆಗ್ತಾ ಇದೆ. ಲೋಕಾಯುಕ್ತ ಪೊಲೀಸರು ಗೋವಿಂದರಾಜು ಅವರನ್ನ ಅರೆಸ್ಟ್ ಮಾಡಿದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂಡರ್ ಅವರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಡಿಯೋಗಳು, ಆಡಿಯೋಗಳು ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರಿಗೆ ಸಂಬಂಧಿಸಿದಂತೆ ಹರಿದಾಡ್ತಾ ಇದೆ. ಒಟ್ಟಿನಲ್ಲಿ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾಗಿರೋರು, ಅಪರಾಧವನ್ನು ತಡಿಬೇಕಾಗಿರುವಂತಹ ಪೊಲೀಸರೇ ಅಪರಾಧಿಗಳಿಗೆ ರಕ್ಷಣೆ ಕೊಡೋದಕ್ಕಾಗಿ ಲಂಚದಾಹಿಗಳಾದರೆ ಇದು ವಿಪರ್ಯಾಸವೇ ಸರಿ.